ಈ ಬ್ಯಾಸ್ಗಿದಾಗ ಮತ್ತು ಈ ಮಾವಿನಕಾಯಿ ಸೀಸನ್ನಾಗ ಈ ಖಾರ ಮಾಡ್ಕೊಂಡು ಉಣ್ಲಿಲ್ಲ ಅಂದ್ರೆ ನಮ್ಮ ಬ್ಯಾಸ್ಗಿನೇ ವೇಸ್ಟ್ ಅದ ರೀ. ಯಾಕಪ್ಪ ಹಿಂಗೆ ಹೇಳತ್ತೀನಿ ಅಂದ್ರೆ ಅಷ್ಟು ರುಚಿ ಇರ್ತದ್ರಿ ಈ ಚಟ್ನಿ ಇಲ್ಲ ಈ ಖಾರ. ನಡೀರಿ ಮತ್ತು ಹೆಂಗೆ ಮಾಡೀನಿ ಏನೇನು ಹಾಕೀನಿ ಈ ಖಾರದಾಗಂತ ಒಂದೊಂದಾಗಿ ತೋರಿಸ್ತೀನಿ ರೀ. ಇಲ್ಲಿ ನಮ್ಗೆ ಮಾವಿನಕಾಯಿ ಬೇಕಾಗ್ತದೆ ರೀ, ಚಂದ ತೊಳೆದು ತಂದೀನಿ. ಈಗ ಇದಕ್ಕೆ ಹಿಂಗೆ ಅರ್ಧದಾಗ ಕಟ್ ಮಾಡ್ಕೋತೀನಂತ ಟೀಪ ಸಪ್ರೇಟ್ ಮಾಡಿಕೊಂಡು ಹಿಂಗೇನು ಮಾಡ್ತೀನಿ ರೀ, ನಾ ಕೆಳಗೆ ಮುಖ ಮಾಡಿ ಒಂದು ಪ್ಯಾನಿನಾಗ ಇಟ್ಬಿಡ್ತೀನಿ ರೀ. ಹಾಗೆ ಒಂದು 4-5 ಟೊಮೆಟೊನು ತೊಳೆದು ಹಿಂಗೆ ಕಟ್ ಮಾಡಿ ಅರ್ಧಕ್ಕೆ ಅವಕ್ಕೂ ಎಲ್ಲ ಹಿಂಗೆ ಕೆಳಗೆ ಮುಖ ಮಾಡಿ ಇಟ್ಬಿಡ್ತೀನಿ ರೀ. ಸ್ವಲ್ಪ ಇಲ್ಲಿ ಅಂದ್ರೆ 4-5 ಬೆಳ್ಳುಳ್ಳಿ ಹಾಕೀನಿ ರೀ, ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೀನಿ. 1-2 ಚಮಚ ಇಲ್ಲಿ ನಾವು ಎಣ್ಣೆ ಹಾಕಬೇಕಾಗ್ತದೆ. ಅಷ್ಟೇ ಮೀಡಿಯಮ್ ಉರಿದಾಗ ಬಿಡಬೇಕು. ಮತ್ತು ಮ್ಯಾಲೆ ಏನು ಮಾಡ್ಬೇಕು ರೀ, ಹಿಂಗೆ ಲಿಡ್ ಕ್ಲೋಸ್ ಮಾಡಿ ಈಗ ಒಂದು 4-5 ನಿಮಿಷ ಹಾಗೆ ಬಿಡ್ಬೇಕು ರೀ ಸಣ್ಣ ಉರಿನಾಗ. ನೋಡಿರಿ, ಒಂದು 4 ನಿಮಿಷ ಆಯ್ತಂದ್ರೆ ಇವಕ್ಕೆಲ್ಲ ಈಗ ಪಲ್ಟಾಸ್ಕೊತೀನಿ ರೀ, ಅಂದ್ರೆ ಫ್ಲಿಪ್ ಮಾಡ್ಕೋತೀನಿ ರೀ. 2 ಮಗ್ಗಲ ನಾವು ಇವಕ್ಕೆ ಚಲೋ ಇಲ್ಲಿ ಹುರಿಬೇಕಾಗ್ತದೆ, ಅಂದ್ರೆ ಮೆತ್ತಗಾಗಬೇಕಲ್ರಿ. ಮತ್ತೀಗ ನೋಡಿರಿ ಈ ಮಗ್ಗಲು ಹೊಳಸ ನಾನು ಏನು ಮಾಡ್ತೀನಿ, ಮ್ಯಾಲೆ ಮುಚ್ಚಿ ಮತ್ತೊಂದು 4 ನಿಮಿಷ ಬಿಟ್ಬಿಡ್ತೀನಿ ಅಂತ್ರಿ. ಎಲ್ಲ ಪ್ರೋಸೆಸ್ ಮುಗಿಬೇಕಂದ್ರೆ 8-10 ನಿಮಿಷ ಇಲ್ಲಿ ನಮಗೆ ಬೇಕಾಗ್ತದೆ. ಈಗ ನೋಡಿರಿ ಮೆತ್ತಗಾಗ್ಯಾವ. ಈಗ ಆರಾಮಾಗಿ ಏನು ಮಾಡ್ಬೋದು ರೀ, ನಾವು ಇದ್ರದ್ದು ಟೊಮೆಟೊದು ಸೊಪ್ಪಿ ತೆಗಿಬೋದು. ಭಾಳ ಈಸಿದಾಗ ಬಂದುಬಿಡ್ತದೆ. ಎಲ್ಲ ಟೊಮೆಟೊದು ಸೊಪ್ಪಿ ತೆಗ್ದೀನಿ ರೀ. ಈಗ ಇದಕ್ಕೆ ಆರ್ಲಕ್ಕ ಬಿಟ್ಬಿಡ್ತೀನಿ ಅಂದರೆ ಗ್ಯಾಸ್ ಬಂದ್ ಮಾಡಿ ಪೂರ್ತಿ ಆರನ ಒಂದು ಮಿಕ್ಸಿ ಜಾರ್ನಾಗ ಈ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಏನು ಹುರಿದಿದ್ದೇವಲ್ರಿ ಮತ್ತು ಬೆಳ್ಳುಳ್ಳಿ ಎಲ್ಲ ಅದ್ರಾಗ ಹಾಕ್ಬಿಡ್ತೀನಿ ರೀ. ಅದರ ಮಾವಿನಕಾಯಿ ಹಾಗೆ ಹಾಕಬಾರ್ದು, ಹಿಂಗೆ ಒಳಗಿಂದು ಈ ಪಲ್ಪ್ ಏನದಲ್ರಿ ಅದು ತೆಗೆದು ಹಾಕ್ತೀನಂತ. ಪೂರ್ತಿ ಸಾಫ್ಟ್ ಆಗ್ಯದ ನಿಮ್ಗೆ ಕಾಣಿಸ್ಲತ್ತಿರಬೇಕು. ಹುಳಿ ಜಾಸ್ತಿ ಇಷ್ಟ ಅಂದರೆ ಇನ್ನೊಂದು ಅರ್ಧ ಹಾಕೋರು ನಡೀತದೆ. ಕಮ್ಮಿ ಇಷ್ಟ ಇದ್ದವರು ಕಮ್ಮಿ ಹಾಕೋರು. ಸ್ವಲ್ಪ ಹುಳಿನೇ ಮಾಡೀನಿ ರೀ ಇಲ್ಲಿ. ಹಾಗೆ ಇಲ್ಲಿ ಜೀರಿಗೆ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತಿಲ್ಲಿ ಧನಿಯಾ ಪುಡಿ ಹಾಕೀನಿ ರೀ. ಹಾಗೆ ಪುಡಿ ಖಾರ ಹಾಕ್ಲತ್ತೀನಿ ರೀ. ಹಸಿ ಮೆಣಸಿನ್ಕಾಯಿ ಹಾಕಿದ್ದೆವು ನೋಡ್ಕೊಂಡು ಹಾಕ್ರಿ. ಹಾಗೆ ಸ್ವಲ್ಪ ಬೆಲ್ಲ ಹಾಕ್ತೀನಿ ರೀ. ಎಲ್ಲ ಹಾಕಿದ್ಮೇಲೆ ಚೆಂದ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇಲ್ಲ ಅಂತಂದ್ರೆ ನೀವು ಹಾಗೆ ಅವಳ ಚವಳನ್ನು ಮಾಡ್ಕೊಂಡು ಬರ್ಬೋದು. ಈಗ ಇನ್ನೊಂದು ಬುಟ್ಟ್ಯಾಗ ಎಲ್ಲ ಈ ಖಾರ ಏನು ಮಾಡ್ತೀನಿ ರೀ, ತೆಗ್ದುಬಿಡ್ತೀನಿ. ಇದ್ರಾಗ ಹಸಿ ಉಳ್ಳಾಗಡ್ಡಿ ಕಟ್ ಮಾಡಿ ಉಳ್ಳಾಗಡ್ಡಿ ಸಮೇತ ಹಾಕ್ಲತ್ತೀನಿ ರೀ. ಹಸಿ ಉಳ್ಳಾಗಡ್ಡಿ ಇಲ್ಲಪ್ಪ ಅಂತಂದ್ರೆ ಏನು ಮಾಡಿರಿ, ಈಗ ಬರೀ ಉಳ್ಳಾಗಡ್ಡಿನೇ ತೊಗೊಂಡು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಾಗೆ ಸಣ್ಣ ಕಟ್ ಮಾಡಿ ಅದನ್ನು ಇದ್ರಾಗ ಸೇರಿಸ್ಬೋದು ರೀ. ಅದನ್ನು ಚಲೋ ಟೇಸ್ಟ್ ಬರ್ತದೆ. ಹಾಗೆ ಕೊತ್ತಂಬರಿ ಸೇರಿಸೀನಿ ರೀ. ಎಲ್ಲ ಹಾಕಿದ್ಮೇಲೆ ಚೆಂದ ಕಲಿಸ್ತಾರ ಆಯ್ತು ರೀ. ಬೇಕಾದ್ರೆ ಒಂದಿಟ್ಟು ಹಸಿ ಎಣ್ಣೆನೂ ಇದ್ರಾಗ ಸೇರಿಸ್ಬೋದು, ಮಸ್ತ್ ಟೇಸ್ಟ್ ಬರ್ತದೆ. ರೊಟ್ಟಿ ಸರಿ, ಚಪಾತಿ ಸರಿ, ಇಲ್ಲ ಬಿಸಿ ಬಿಸಿ ಅನ್ನ ಸರಿ, ಎಲ್ಲದ್ರ ಸರಿ ನಡೀತದೆ. ನೀವು ಒಂದ್ಸಲ ಮಾವಿನಕಾಯಿ ಚಟ್ನಿ ಹಿಂಗೆ ಟ್ರೈ ಮಾಡಿ ನೋಡ್ರಿ. ಮತ್ತು ಹಿಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಹಾಗಾದ್ರೆ ಮತ್ತೆ ಸಿಗ್ತೀನಂದ್ರಿ ಮುಂದಿನ ವೀಡಿಯೋದಾಗ ಮತ್ತೊಂದು ಹೊಸ ರೆಸಿಪಿ ತೊಗೊಂಡು ಬರ್ತೀನಿ ರೀ. ಥ್ಯಾಂಕ್ ಯು.